ಏನ್ ಮಾಡಾತಿ ಅಕ್ಕ? ಹಿಡಿ ಹೊಸ ಬಟ್ಟೆ ನಿಂಗೆ. ನನಗೆ ಇದು ನಿಜ? ಹ್ಮ್ ಎಷ್ಟು ಪ್ರೀತಿ ಇದೆಯೋ ನೀ ನನ್ನ ಮ್ಯಾಲ. ಬರೋಕ. ಹಾ ಬರ್ತೀನಿ ತಡಿ, ಬಂದೆ ತಡಿ. ಲಕ್ಷ್ಮಿ ನೋಡ್ ಹೆಂಗಾಗಿತ್ತಿ? ಸೂಪರ್ ಅಕ್ಕ. ಅಕ್ಕ ಅಕ್ಕ ಅಲ್ಲಿ ಈ ಪಿಕರ್ ಎಲ್ಲಿಯೋ ನೋಡಿನಲ್ಲ. ಶಾರು, ಶಾರದಾ ನೀ ಇಷ್ಟೇ ಇದ್ದಿ, ಇಷ್ಟೊಂದು ಬೆಳೆದ್ಬಿಟ್ಟ. ವಾ 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 ವಾ. ಓ ಶ್ರೀ, ಆರಾಮದಿ? ಯಾವಾಗ ಬಂದಿ? ಇದೇ ಈಗ ಬನ್ನಕ್ಕ. ನೀ ಆರಾಮದಿಲ್ಲಕ್ಕ? ನಾನು ಆರಾಮದೀನಿ. ಆರಾಮ್ ಇರ್ಲೇಬೇಕಲ್ಲ, ಮತ್ತೆ ತಂದಿಟ್ರಿ ಮನ್ಯಾಗ. ನನಗೆ ಆರಾಮ್ ಇರ್ಲೇಬೇಕು. ಮಕಾಯಿ ನೋಡಕತ್ತಿ ತಡ ಹೋಗ, ಚಾಗಿ ಮಾಡ್ಕೊಂಬ. ನಿಂತು ಬಿಟ್ಟಾಳ ಬಂದಿಲ್ಲಿ, ಯಾವಾಗ ಬರ್ತಾರ ಅಂತ. ಅಕ್ಕ ಆಕಿನೂ ನಿನ್ನ ಮಗಳ ಇದ್ದಂಗಕ್ಕ. ಆಕೆ ಯಾಕೆ ಇಟ್ಟು ಹಿಂಸೆ ಕೊಡ್ತಿದ್ದೆ ಅಕ್ಕ ನೀನು? ನೋಡು, ನೀ ಮನೆಗೆ ಬಂದು ಅಕ್ಕನ ಮಾತಾಡ್ಸ್ಬೇಕು, ತಿನ್ಬೇಕು, ಹೋಗ್ಬೇಕು ಅಟ್ಟ. ಜಾಸ್ತಿ ಉಸಾಬರಿ ಮಾಡಂಗಿಲ್ಲ ನೀನು. ಇಲ್ಲಕ್ಕ, ಅವಳು ಶಾರದಾ ತಾನೇ? ಶಾರದಾ ಆದ್ರೇನೀಗ? ಅವಳು ಈಟಿದ್ಲಕ್ಕ. ಅಕ್ಕ ಹಿಂಗ್ಯಾಕ? ಈಟಿದ್ದಾಳಲ್ಲ, ಅಲ್ಲೇ ನಿಮ್ಮ ಮನೆ ಕರ್ಕೊಂಡು ಹೋಗಿಡ್ಬೇಕಿತ್ತು. ಇಲ್ಲಿ ನಾ ಈಟಾಗಿದ್ದ ಸಾಕಿನಕಿನ ನನಗೆ ಗೊತ್ತದ ಆಕಿದೇನು ಉಸಾಬರಿ ಅಂತ. ನೀ ಸುಮ್ಮನೆ ಇರ್ಬೇಕಟ್ಟೆ. ನೀ ಜಾಸ್ತಿ ಮಾತಾಡ್ದೆ ನಾ ತಮ್ಮ ಅನ್ನೋದು ನೋಡಂಗಿಲ್ಲ ನಿನಗೆ. ಅಕ್ಕ ಆಕಿನೂ ನಿನ್ನ ಮಗಳ, ಯಾಕೆ ಭೇದ ಭಾವ ಮಾಡ್ತಿ ಅಕ್ಕ ನೀ? ನನ್ನ ಸುಮ್ಮನೆ ತಲೆ ಆಪ್ ಮಾಡಬೇಡ. ನನ್ನ ಮಗಳು ಯಾರು, ನನಗೆ ಸಂಬಂಧ ಏನಂತ ನನಗೆ ಚೆನ್ನಾಗಿ ಗೊತ್ತದ. ಇಷ್ಟು ದಿನ ಆ ಮುದುಕ ನನಗೆ ಹೇಳ್ದ ಆಕಿ ನಿನ್ನ ಮಗಳು, ಆಕಿ ನಿನ್ನ ಮಗಳಂತ. ಈಗ ನೀನೊಬ್ಬ ಉಸಾಬರಿ ಮಾಡಕ್ಕೆ ಬಂದೆ, ಆಕಿ ನನ್ನ ಮಗಳನ್ನಕ್ಕ. ನನಗೆ ಗೊತ್ತದ ಯಾರು ನನ್ನ ಮಗಳು ಯಾರಿಲ್ಲ ಅಂತ. ನೀ ಬಂದ್ಯಾ, ಸುಮ್ಮನೆ ಇದ್ಯಾ, ಹೋದ್ರೆ ಒಳ್ಳೇದದ. ಇಲ್ಲ ಅಂದ್ರ ಏ ಶಾರದೆ, ಲಗು ಲಗು ಬಾರೋ ಬಿಕ್ನಾಸಿ. ಅಲ್ಲಿ ಕೊಡ. ಮಕನ ಹಿಂಗೈತಿನ ಚಾ ಹೆಂಗ್ ಮಾಡ್ಯಾಳ. ಇದೇನ್ ಚಾನಾ? ಇಷ್ಟೊಂದು ಸಕ್ಕರೆ ಇದೆಯಲ್ಲ, ನೀವಪ್ಪ ತರ್ತಾನ? ಅಕ್ಕ ಬಿಡಕ್ಕ. ಕೈ ಬಿಡ. ಚಾಗ್ ಏನಾಗಿದೆ ಅಕ್ಕ? ಕೈ ಬಿಡ. ಬರಬರ ಕೈ ಬಿಡ. ಚಾಗ್ ಏನಾಗಿದೆ ಅಕ್ಕ? ಏ ಕೈ ಬಿಡ ಮಗನ. ನಿಂಗೆ ಎಷ್ಟು ಚಾಗ, ಎಷ್ಟು ಸಕ್ಕರೆ. ಕೈ ಬಿಡ ಅಕ್ಕ. ಚಾಗ್ ಏನಾಗಿದೆ? ಕೈ ಬಿಡ ಶ್ರೀ, ನಾ ಹೇಳತ್ತೀನಿ. ಅಕ್ಕ ಇದು ಚಾಗ್ ಏನಾಗಿದೆ? ಚಾಗ್ ಏನಾಗಿದೆ? ಚಾ ಕುಡ್ದು ನೋಡಕ್ಕ. ನೀ ಕುಡಿ, ನಿನಗೆ ಚಲೋ ಅದ. ಬಿಡ್ ಚಿಕ್ಕಮ್ಮ. ಏ ಬಿಡಕ್ಕ ಬಿಡಕ್ಕ. ನೀ ತಿನ್ನ ಅನ್ನ ನಂದದ. ಎಷ್ಟು ಚಾಗ, ಎಷ್ಟು ಸಕ್ಕರೆ ಹಾಕ್ಬೇಕು ಗೊತ್ತಿಲ್ಲ ನಿನಗ? ನಿಮ್ಮ ಅವ್ವನ್ ತವ್ರ. ಅಕ್ಕ ಇನ್ನಮ್ಗೆ ಆಗ್ತಾವ ಬಿಡು. ನೀ ಸುಮ್ ಕುಂದ್ರಲ್ಲ, ಯಾಕ ಭಾಳ ನಡ್ಸಾತಿಯಲ್ಲ. ಏನ್ ನಡ್ದದ ನಿಂದ? ನಂದೇನಿದೆ ಅಕ್ಕ, ಅವಳು ನಿನ್ ಮಗಳು ಇದ್ದಂಗಿಲ್ಲಕ್ಕ. ನಡ್ದಿಲ್ಲ ಅಂದ್ರೆ ಸುಮ್ ಕುಂದ್ರಲ್ಲ. ಎಷ್ಟು ಚಾಗ, ಎಷ್ಟು ಸಕ್ಕರೆ ಹಾಕಿ ಬರೋದು ಗೊತ್ತಿಲ್ಲ. ನಿಮ್ಮ ಅವ್ವನ್ ತವ್ರ ಮನೆಯಿಂದ ತರ್ತೀಯ ಮಗಳ ನನಗೆ ಸಕ್ಕರೆನಾ? ನಾ ಇನ್ನೊಂದ್ಸಲ ನೀನ್ ನೋಡ್ಬೇಕಾದ್ರ ಯಾವ್ದಾರ ಹರಿದಿರ ಹರ್ಬಿ ಹಾಕೊಂಡು ನೀನ್ ನಿಂತಿರ್ಬೇಕು. ಏನಾರ ಇಂಥ ಸೋಗಿನ ಚಮಕಿ ಚಮಕಿ ಬಟ್ಟೆ ಹಾಕೊಂಡ್ರೆ ನಿಮ್ಮ ಅವ್ವ ಎಲ್ಲೋಗಳಲ್ಲ, ನಿನ್ನೂ ಅಲ್ಲೇ ಕಳಿಸ್ಬಿಡ್ತೀನಿ ನಾನು. ಅಮ್ಮ ನನ್ನ ಬಂಗಾರಿ, ನಾ ಸ್ಕೂಲಿಗೆ ಹೊಂಟೇವಾ? ಚಲೋ ತಂಗ ಓದ್ಬ ಸ್ಕೂಲ್ನಾಗ. ಎಲ್ಲಾದ್ರಾಗೂ ನೀನೇ ಫಸ್ಟ್ ಬರ್ಬೇಕು. ನಮ್ಮಮ್ಮ ಜಾಣಿ. ಆತ ಬಾಯ್ ಅಮ್ಮ. ಬಾಯ್. ಲಘು ಬಾ, ಕಾರ್ ಕಳಿಸ್ತೇನೆ. ನೋಡ್ ಕಲ್ಕೋ. ಈಕಿ ನನ್ನ ಮಗಳಂದ್ರ ಈ ಬೇವರ್ಸಿ ಅಲ್ಲ. ನಾನಂದ್ರೆ ಏನು, ನನ್ನ ಸ್ಟೇಟಸ್ ಅಂದ್ರೆ ಏನು? ಹೋಗಿ ಹೋಗಿ ಈ ದರಿದ್ರ ನನ್ನ ಮಗಳ ಕಳ. ಅಕ್ಕ ಒಂದ್ 2 ಮಿನಿಟ್ ಬರ್ತೀನಿಗಪ್ಪ. ನನ್ನ ಮೊಮ್ಮಗಳು ಜೀವ ತಿರ್ಲಾಕತ್ತೈತಿ. ಎಲ್ಲಿರ್ತಂದ ಇವ ನನ್ನ ಮಗ ಇದನ್ನು. ಏ ಮುದುಕಿ, ಏನು ಒಟ ಒಟ ಅನ್ನಕತ್ತೀನಿ? ನಾ ಏನಲ್ಲಿ ಒಟ ಒಟ ನನ್ನ ಮೊಮ್ಮಗಳು ಜೀವ ತಿರ್ಲಾಕತ್ತೈತಿ. ಏ ನಿನ್ನ ಮೊಮ್ಮಗಳ? ಏನ್ ನಿನ್ನ ಮೊಮ್ಮಗಳು ಅಂದ್ರೆ 3 ಹೊತ್ತು ತಿನ್ನಕತ್ತಿಲ್ಲ ಕುಂತು. ಇನ್ನ ಸಾಕಂಗಿಲ್ಲ ನಿಂಗ? ನೀ ಅಟ್ಟ ತಂದು ಹಾಕ್ಲಾಕತ್ತೀರಿ. ನಾನು ಏ ಸೀದಾ ಮಾತಾಡ. ಮುದುಕಿ ಮ್ಯಾಲ ಗೊಟ ಕಲ್ಸ್ಬಿಡ್ತೀನಿ ನಿನಗ. ಇದನ್ನೇನ್ ತಂದ ನನ್ನ ಮಗ? ನಿನ್ನಂತ ಮುದುಕ ಮಗಗ ನನ್ನಂತ ಸುಂದ್ರಿ ಸಿಕ್ಕಿರೋದ ಜಾಸ್ತಿ ಆಗದ. ಅಯ್ಯೋ ನನ್ನ ಮಗ ನೀನು ಸುಂದ್ರಿ. ಏ ಕುಂದ್ರನಿ. ಹಾ ತಂದು ಕುಂದ್ರ. ಪೈಲೇದ ಕೆತ್ತಕ್ಕಿದ್ ನೀನು ನಿನ್ನೇನು ತಂದಾನ? ಆಕಿಗೆ ಹಿಡ್ಕೋಬೇಕಿತ್ತು, ಸತ್ ಹೋಗಳಲ್ಲ ಶಟ್ಕಂಡ್. ನೀ ಬರ್ತೀಯ ನಮಗೆ ಕನಸು ಬಿದ್ದಿತ್ತು ನಿನ್ನ ತಕ್ಕಿ. ಏ ಮುದುಕಿ, ಜಾಸ್ತಿ ಮಾತಾಡ್ಬೇಡ ನೀನು. ಏನ್ ಮಾತಾಡೀನಿ? ಜಾಸ್ತಿ ಹಾರಾಡ್ ಮಾತಾಡ್ಬೇಡ ನೀ. ಜಾಸ್ತಿ ಹಾರಾಡಿದ್ರೆ ಇನ್ನು ಸೊಸಿ ಹೋಗಳಲ್ಲ, ಅಲ್ಲಿಗ ನೀನು ಕಳಿಸ್ಬಿಡ್ತೀನಿ. ನಾನು ಕಳಿಸ್ತೀನಿ. ನನ್ನ ಮಗ ಅದಾನ ಎಂತಮ್ಮ. ನೀನು ಮಗ? ಹಾ ಅದಕ್ಕಿಲ್ಲ ಊಟಕ್ಕೂ ಇಲ್ಲ. ಹೌದು
ನೀ ಭಾಳ ಚೆಲ್ಲಿವಿ ನಿನ್ನ ತಂದಾನ ಅವ. ಸೀದಾ ಮಾತಾಡ್ನಿ. ಏನು ಮಾತಾಡೀನಿ? ನಿನಗ 3 ಹೊತ್ತು ಬಿಟ್ಟಿ ಕೂಳ್ ತಿನ್ನಕತ್ತಿಯಲ್ಲ, ಬರಂಗಿಲ್ಲ. ನೀ ತಿರ್ಲಾಕತ್ತಿಲ್ಲ. ನನಗೆ ನಮ್ಮ ಅಪ್ಪ ಕೊಟ್ಟು ಕಳ್ಸಾನ. ನಿಮ್ಮ ಅಪ್ಪ ಕೊಟ್ಟು ಕಳ್ಸ್ಯಾನ. ನನ್ನ ಮಗ ತಂತಂದು ಹಾಕಿ ಸಣ್ಣ ಹಿಡ್ದ ನನಗ ಹಾಕ್ಯ ನಿನ್ನ ಮಗ. ಹಳೆ ಮುದುಕಿ ಸೋಗ್ ಮಾಡ್ತಾ ನೀ ಸೋಂಗ್ ಮಾಡ್ಕೊತ ನೀ ಬಂದದಿ ನನ್ನ ಮಗನ ಕೂಡ. ಯಾಕೆ ಬಾಯ್ ಮಾಡಕತ್ತೀರಿ? ಸುಮ್ಕೊಂಡ್ರು. ನಿನ್ನ ಮನೆ ಆಗ್ಲಿ ಅದು ನನ್ನ ಮನೆ ಐತಿ. ಆಸ್ತಿ ಎಲ್ಲ ತಗೊಂಡು ಮಾಡ್ತೇನೆ ನಿನಗೆ. ಅವ್ವ ಈ ಬೇವರ್ಸಿ ಯಾಕ ಕೂಗಕತ್ತತಿ? ಅಕ್ಕ ಬಿಡ. ಏನ್ ಮಾಡ್ಕೊಂಡಿ? ಹಳದಕ್ಕೆ ಬೇವರ್ಸಿ ಹಳೆ ಬಿಕ್ನಾಸಿ ನನ್ನ ಮಂತನ ಹಾಳು ಮಾಡಕ್ಕೆ ಬಂದಿ ನೀನು. ಏನ್ ನಡೆಸಿ ಒಳಗಿಲ್ಲ? ಏನ್ ಮಾಡಿ ನೀನು? ಏನ್ ಮಾಡಾತಿ? ಅಮ್ಮ ಅಕ್ಕನ ಕೈ ಸುಟ್ಟೈತಮ್ಮ. ಅಕ್ಕನ ಕೈ ಸುಟ್ಟೈತಮ್ಮ. ಅವಾಗ ಆಸ್ಪತ್ರೆ ಕರ್ಕೊಂಡು ಹೋಗೋಣಮ್ಮ. ಮಾಕಡ ಬಂದಾಳಿಲ್ಲಿ ಅಕ್ಕನ ಕೈ ಸುಟ್ಟೈತಮ್ಮ ಅಂತ. ಏನ್ ಮಾಡ್ಕೊಂಡಿ? ಒಟ್ಟ ನಿನ್ ತಲೆಗಾದ್ರೆ ಏನಂತ ಹೇಳು. ನನ್ನ ಮಂತನ ಏನ್ ಮಾಡ್ಬೇಕಂತ ಬಂದಿ? ಹೇ ಏನಾತು? ನಿನ್ನ ಮಗಳು ಇಲ್ಲೆಲ್ಲ ಹಾಳು ಮಾಡಿರ್ತಾಳ. ಯಾವಂತಂದ ಹಾಕ್ಬೇಕು ಮನ್ಯಾಗ? ದರಿದ್ರ ಹಳೆ ದರಿದ್ರ. ಹಂಗಲ್ಲ ಏನ್ ಹಂಗಲ್ಲ ಹಿಂಗಲ್ಲ. ಇವ್ರ ಅವಾಸ ಅತ್ಲ ಇವಳು ಸಹಾಯಕ್ಕಾಗಿಲ್ಲ ಅತ್ಲ ಮಾರಾಯ. ಅಲ್ಲ ಕಿಡಿ ನನ್ನ ಮಗಳ. ಹಾ ಈ ದರಿದ್ರ ನನ್ನ ಮಗಳ. ಬಿಡೆ ರೇ ಕಾಮಾಕ್ಷಿ. ಓಹೋ ಕಾಮಾಕ್ಷಿ, ಇಷ್ಟು ಉದ್ದ ಬಂತ ನಿಮ್ಮ ನಾಲ್ಗಿ ಕತ್ತರಿಸ್ಬಿಡ್ತೀನಿ ನೋಡು ಕಾಮಾಕ್ಷಿ. ಹ ಅವಳು ನಿನಗೆ ಮಗಳು. ಹೇ ಅಲ್ಲ ನಾನು ಹೆಂಡತಿ ಸತ್ತ ಮ್ಯಾಗ ಇವಳಿಗೆ ಯಾರು ಬ್ಯಾಡ ಅಂತ ತಿಳ್ಕೊಂಡಿದ್ನಿ. ಆದ್ರೆ ನಿನ್ನ ಯಾಕೆ ತನ್ನಿ? ತಾಯಕ್ಕಿ ತನ್ನಿ. ತಾಯಾಗಲಾರ್ದ ನೀನು ಹಾವೇ ಕಚ್ಚಾಕತ್ತಿಯಲ್ಲ, ಇದು ಸರಿಯಾಕತ್ತಿ ನಿನಗೆ? ರೀ ನಿಮಗಿಷ್ಟು ವಯಸ್ಸಾದ್ರೂ ಮುದುಕ ಆದ್ರೂ ನನ್ನಂತ ಹುಡುಗಿ ಕೊಟ್ಟು ನಿನಗೆ ಮದ್ವೆ ಮಾಡಿರೋದ ದೊಡ್ಡ ಮಾತದ. ಅದ್ರಾಗ ನಿನ್ನ ಮಗಳಿಗೆ ನಾ ತಾಯಿ ಆಗ್ಬೇಕೇನ? ಸಾಧ್ಯನೇ ಇಲ್ಲ. ಅಂದ್ರೆ ನನ್ನ ಮಗಳಿಗೆ ನೀ ತಾಯಿ ಆಗ್ಲಿಲ್ಲ, ಕೊಚ್ಚು ವಿಷ ಸರ್ಪ ಆಗಿಬಿಟ್ಟ್ಯಾ? ಹೌದು. ಈನಂತ ದರಿದ್ರ ನಿನ್ನ ಮಗಳಿಗ ನನ್ನ ತಾಯಿನೂ ಅಲ್ಲ, ನನಗ ನೀ ಗಂಡನೂ ಅಲ್ಲ. ಹೆಸ್ರಿಗಷ್ಟ ನೀ ಕಟ್ಟಿ ತಾಳಿ, ನಿಂದ ಏನು ನಡೆಯಂಗಿಲ್ಲ. ಈ ಮನೆಗೆಲ್ಲ ನಂದ. ಇದ್ರ ಇರ್ಬೋದು, ಕಿತ್ತರ್ಕೊಂಡು ಹೋಗ್ಬೋದು. ಲೇ ಅಲ್ಲಲೇ ನನ್ನ ಮಗಳನ್ನ ಜ್ವಾಪಾರ ಮಾಡಕತ್ತೇಳಿ ನಿನ್ನ ತಗೊಂಬಂದ ಮನೆಗೆ. ಈಗ ಆಕಿಗೆ ನೀವು ವೈರಿ ಆಗಿಬಿಟ್ಟು. ಅಂದ್ರೆ ನಾನು ನಿಮ್ಮ ಮನೆ ಕೆಲಸದಕ್ಕೆ ಏನು ಇಲ್ಲ, ಆಕಿನ ಜೋಪಾನ ಮಾಡಕ್ ತಂದೇನಪ್ಪ. ಓ ನಿನ್ನ ಮಗಳನ್ನ ಜೋಪಾನ ಮಾಡಕ ನಾನೇನು ತಿರ್ಬೋಕೆಲ್ಲ. ತಗ ನಿನ್ನ ಮಗಳಿಲ್ಲ ಅದಳ. ಲಕ್ಷ್ಮಿ ಇಲ್ಲಾಕ್ ಬಂದಿ? ಅವ್ವ ಬೈತಾಳ ಹೋಗು. ಆಕೆ ಅವನೇನ್ ಮಾಡ್ತಿದ್ದೀನ? ಒಟ ಒದರ್ತಾಳ. ಆಕಿನೇನ್ ಮಾಡ್ತಿ? ಅವನ ತೊಂಬ ಅಲ್ಲಿ ಕೈನಿ ನೋಡಕ್ಕ. ಇನ್ಮೇಂತ್ರ ಜಾಸ್ತಿ ಕೆಲಸ ಮಾಡಬೇಡ, ನೋಡ್ ಮಾಡು ಅಕ್ಕ. ಈಕೊಂದು ದಾರಿ ಐತಿ. ಏನ್ ದಾರಿ? ಏನು ಮಾಡಕತ್ತಿರುವ ಅಕ್ಕ ತಂಗಿಯರು? ಯಾಕವ್ವ ಕೈ ಭಾಳ ನೋವಾಗೈತಿ? ಎಲ್ಲಿ ನೋಡೋಣ. ನೋಡುವ ಏನಿದು?
ನಾ ಭಾಳ ತಪ್ಪು ಮಾಡಿಬಿಟ್ನಿವ, ಭಾಳ ತಪ್ಪು ಮಾಡಿಬಿಟ್ನಿ. ನೀ ಸಣ್ಣಕ್ಕಿದ್ದಾಗ ನೀನು ಜೋಪಾನ ಮಾಡಕ್ಕೆ ತಾಯಾಗಿ ಬರ್ತಾಳಂತ ನಾ ಮಾಡಿದ ತಪ್ಪಿದು. ಆದ್ರೆ ನೋಡುವ, ನಾ ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡು. ತಾಯಾಗಿ ಬರಲಿಲ್ಲವ ಆಕೆ ನಿನಗೆ, ಹಾವಾಗಿ ಬಂದ ನಿನ್ನ ಕಚ್ಚಾಕತ್ಯಾಳ. ಅಕ್ಕ ಅಳಾಕ್ ಹೋಗ್ಬೇಡ ಅಪ್ಪ, ಅಳಾಕ್ ಹೋಗ್ಬೇಡ. ಇದಕ್ಕೊಂದು ನನ್ನ ಅತ್ತೆಗೊಂದು ಪ್ಲ್ಯಾನ್ ಐತಿ. ಏನದು? ಹಿಂಗೆ ಮಾಡತ್ತೀವ? ಹಾಂ, ಓಕೆ. ಇದಕ್ಕೆ ಎಲ್ಲ ಒಪ್ಪಿಗೆ ಐತಲ್ಲ? ನಿಮ್ಮ ಅವ್ವ ಗೊತ್ತಾಗಲ್ಲಂಗೆ ಮಾಡ್ಬೇಕು ಇದನ್ನು. ಓಕೆ. ಹೇ ಕಾಮಾಕ್ಷಿ, ನಿನ್ನ ಬಿಡಲ್ಲ. ನನ್ನ ಮಗಳಿಗೆ ಗಂಡಗ ಕಾಟ ಕೊಡ್ತಿ, ನಿನ್ನ ಬಿಡಲ್ಲ. ಬರೀ ಮಕ್ಕಳಕ್ಕೆ ಸಾಯ್ತಾನ. ಎದ್ದೋಳ್ರಿ. ಏನಾಯ್ತು? ದೇವ್ ಬಂದ ದೇವ್ವ. ದೇವ? ದೊಡ್ಡ ದೇವ ನಿನ್ನ ಮಗಲ್ ನಾನು ಹಾಕೊಂಡ್ ಎಲ್ಲಿ ದೇವ್ ಬರ್ಬೇಕು ಮರ? ಸುಮ್ಮಕ್ಕೋ. ನೀ ದೊಡ್ಡ ದೇವ್ವ ಅಲ್ಲ, ನೀನು ಎದ್ದ ಮೇಲೆ ದೇವ್ವ. ಎಲ್ಲಿ ದೇವ್ ಬರ್ತೈತೋ? ದೇವ್ ಬಂದ ದೇವ್ವ. ನಾ ಏನ್ ಮಾಡ್ಲಿ ಇವಾಗ? ರೀ ಅಂಜಿಗೆ ಬರಕತ್ತ, ಎದ್ದೋಳ್ರಿ ಮ್ಯಾಲ. ಎದ್ದಳ್ರಿ, ದೇವ್ ಬಂದದ. ಸುಮ್ಮಕ್ಕೋ. ಸುಮ್ಮಕ್ಕ ಅಂತ ಎದ್ದ ಮರ ಮೇಲೆ, ಎದ್ದ ಮೇಲೆ. ಏನಾಯ್ತು? ಏನಾಯ್ತು? ದೇವ್ ಬಂದದಲ್ಲ, ನಮಗೆ ಅಂಜಿಕೆ ಆಗಕತ್ತದ. ದೇವ್ ಬರುತ್ತೆ? ನೀನ ಒಂದ್ ದೊಡ್ಡ ದೇವದಿ, ನಿನ್ನ ಮುಂದೆ ಯಾವ ದೇವ್ ಬರುತ್ತೋ? ಯವ್ವ, ನಾ ನಿಮ್ಮ ಮನೆಗೆ ಇರಂಗಿಲ್ಲ, ನಾ ಹೋಗ್ತೀನಿ. ಅವ್ವ ಏನಾಗೈತಿ ಮನೆಗೆ? ದೇವ್ ಬಂದದ ಅಲ್ಲಿ. ಇಲ್ಲಿ ಎಲ್ಲ ಕಡೆ ಕೂಕತ್ತದ, ನನಗೆ ಅಂಜಿಕೆ ಬರಕತ್ತದ, ನಾ ಹೋಗ್ತೀನಿ. ನನಗೆ ನಾನು ನೀತಿ ಕೆಡಿಸೋ ಮಾಡಕತ್ತೀನಿ. ಇದೇನ್ ದೇವ್ ಬರುತ್ತೆ? ಅನ್ಸಕತ್ಯಾನ? ಹಂಗ ಮಾಡಬೇಡ ನೀನು. ನಾನು ನೋಡಿಲಿ, ಆ ಜನ್ಮದಾಗ ಪಾಪ ಮಾಡ್ರೆ ಈ ಜನ್ಮದಾಗ, ಈ ಜನ್ಮ ಪಾಪ ಮಾಡ್ರೆ ಆ ಜನ್ಮದಾಗ. ಈಗ ಹಂಗಿಲ್ಲ. ಈ ಜನ್ಮದಾಗ ಏನು ಪಾಪ ಮಾಡಿರ್ತಿ ನೋಡ, ಗಂಡ ಬೇತಾಳಾಗಿ ಪ್ರೇತವಾತ್ಮ ರೂಪದಾಗ ಆಗಿ ಬಂದ ಡಿಸ್ಕ್ಯಾವ್ ಅಂತ ಕಾಡ್ತಾವು. ಡಿಸ್ಕ್ಯಾವ್ ಅಂತ ಕಾಡ್ತಾವು. ನಾನು ಈ ಜನ್ಮದಾಗ ಏನು ಪಾಪ ಮಾಡಿದ್ನೋ ನಿನ್ನಂತ ಮುದುಕಂತ ನನಗಿಟ್ಟಿಲ್ಲ. ಈ ಜನ್ಮದಾಗ ಏನು ಪಾಪ ಮಾಡಿರ್ತಿ ನೋಡ, ಗಂಡ ಬೇತಾಳಾಗಿ ಪ್ರೇತವಾತ್ಮ ರೂಪದಾಗ ಆಗಿ ಬಂದ ಡಿಸ್ಕ್ಯಾವ್ ಅಂತ ಕಾಡ್ತಾವು. ಶಾರದಾ, ಲಕ್ಷ್ಮಿ, ಚಿಕ್ಕಮ್ಮ ಹಾಕಂದ್ರು ನೋಡು. ಇನ್ಮೇಲೆ ನೀ ನನಗೆ ಚಿಕ್ಕಮ್ಮ ಅಂತ ಕರಿಬೇಡ, ಅಮ್ಮ ಅಂತ ಕರಿಯಾತ. ಸರಿ. ನಿಮ್ಮಮ್ಮ ಸತ್ತಾಳ ಅಂತ ಅನ್ಕೊಂಬೇಡ, ನನ್ನನ್ನು ನಿನ್ನಮ್ಮ ಅನ್ಕೋ. ಇಷ್ಟು ದಿನ ನಿನಗೆ ನಾನೇನಾದರೂ ತೊಂದರೆ ಮಾಡಿದ್ರೆ, ನಿನಗೆ ಭಾಳ ತ್ರಾಸ ಮಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿಮ್ಮ ಅವ್ವ ಅಂತ ಅನ್ಕೋ ನನ್ನ. ಇಲ್ಲಿ ನೋಡು, ನನಗೆ ನನ್ನ ಲಕ್ಷ್ಮಿ ಹಂಗೋ, ಇನ್ಮೇಲೆ ನೀನು ನನಗೆ ಹಂಗೆ. ನಿನಗಾಗಲಿ, ನಿಮ್ಮ ಅಪ್ಪಗಾಗಲಿ, ಅಜ್ಜಿಗಾಗಲಿ
ನಾನು ಯಾವುದೇ ಥರ ತೊಂದರೆ ಕೊಡೋಂಗಿಲ್ಲ. ಸರಿ ಅಮ್ಮ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇರ್ಲಿ ಬಿಡಮ್ಮ. ಶಾರದಾ, ನಿಮ್ಮ ಅವ್ವ ಅಂತ ಅನ್ಕೊಂಡು ನಾನು ಮಾಡಿ ತಪ್ಪಲ್ಲ ಕ್ಷಮಿಸ್ತೀಯಲ್ಲ? ಕ್ಷಮಿಸಲ್ಲ? ಹ್ಞೂ ಅಮ್ಮ, ಇರ್ಲಮ್ಮ, ಇರ್ಲಿ ಬಿಡಮ್ಮ. ನನ್ನ ಒಂದೇ ಒಂದ್ಸಲ ಅಮ್ಮ ಅಂತ ಕರೀತೀಯಲ್ಲ? ಶಾರದಾ, ಇನ್ಮೇಲೆ ಈ ಮನಿ ನಿನ್ನ ಮನಿ, ನನ್ನ ಮನಿ ಅಲ್ಲ. ನಿನಗೆ ಹೆಂಗಿರ್ಬೇಕು, ಎಂಥ ಬಟ್ಟೆ ಹಾಕೋಬೇಕು, ನೀ ಎಲ್ಲಿ ಮಠ ಓದ್ತೀವಿ ಓದು, ನಾ ಓದಿಸ್ತೀನಿ. ದಯವಿಟ್ಟು ಈ ನಿನ್ನ ಪಾಪಿ ಅಮ್ಮನ ಕ್ಷಮಿಸ್ಬಿಡು. ಇರ್ಲಿ ಬಿಡಮ್ಮ. ಒಂದೇ ಒಂದ್ಸಲ ನನ್ನ ಅಮ್ಮ ಅಂತ ಕರೀತಿ. ಹ್ಞೂ ಅಮ್ಮ. ಇದು ಒಳ್ಳೇದು ನೋಡಿಲ್ಲ ನಾನು. ಅಲ್ಲ, ಎರಡು ಮಕ್ಕಳನ್ನ ನಿನ್ನ ಮಕ್ಕಳ ತಿಳ್ಕೊಂಡೆ ಹೇಳಿದಲ್ಲ, ನಮ್ಮ ಆತ್ಮಕ್ಕೆ ಶಾಂತಿ. ಇದಷ್ಟಲ್ಲ, ನಿಮ್ಮ ಮಕ್ಕನ ಆತ್ಮಕ್ಕೂ ಶಾಂತಿ ಆಯ್ತು. ಹೌದ್ರಿ, ನಾ ಇಷ್ಟು ದಿನ ಮಾಡಿದ ತಪ್ಪು ನನಗೆ ಅರಿವಾಗೈತಿ. ನನ್ನ ಲಕ್ಷ್ಮಿ ಹೆಂಗೋ ನನಗೆ ಶಾರದಾನು ಹಂಗ. ನನಗಿದೇ ಬೇಕಾಗಿತ್ತು. ಈಗ ನಮ್ಮ ಸಂಸಾರ ಆನಂದ ಸಾಗರ ಆಗಿಬಿಡ್ತೆ. ಹೌದ್ರಿ, ನನಗೂ ಅದೇ ಅನ್ಸಕತ್ತತಿ. ಇಷ್ಟು ದಿನ ನಿಮಗೂ ನಾನು ಭಾಳ ಚುಚ್ಚಿ ಮಾತಾಡೀನಿ, ನಿಮ್ಮ ತಾಯಿಗೂ ಭಾಳ ನೋವು ಮಾಡೀನಿ. ಇಟ್ಟಿದ್ರೆ ಸಾಕು ಯವ್ವ, ನನಗೇನು ಬೇಕಾಗಿತ್ತು? ಚಂದ ಇದ್ರನ ಸಾಕು. ಮತ್ತೊಂದು ನನಗೇನು ಬೇಕಾಗಿದ್ದ ಆನಂದ. ಆದ್ರೆ ನನಗೆ ಕ್ಷಮಿಸ್ಬಿಡ್ರಿ. ಇಲ್ಲ ಇಲ್ಲ ಇಲ್ಲಪ್ಪ, ಇಲ್ಲ. ಕೈ ಧರ್ಮ ಪತ್ನಿ ನಾನು ಅರ್ಧಂಗಿನೇ ಅಲ್ಲ. ಏನೇ ಮಾಡಿದ್ರು ನನ್ನ ಮಗಗ ಬಂದಕ್ಕೆ ಅಂತೇಳಿ ನಮ್ಮವನು ಕ್ಷಮಿಸ್ತಾಳ. ಹಾಂ, ಮತ್ತು ನನ್ನ ದುಡಿ ಬಾಳೆ ಮಾಡೋಕ್ಕೆ ನಾನು ಕ್ಷಮಿಸ್ತೀನಿ. ಮಕ್ಕಳು ಚಂದಂಗೆ ಗೊತ್ತಿಲ್ಲ, ಅಷ್ಟು ಸಾಕು. ಯಾಕವಾ ಇಬ್ಬರು ಪುಟ್ಟಿಗಳು ನಕ್ಕೋದು ಕೂತೀರಿ? ಪ್ಲಾನ್ ಅವಳೇ ಹೇಳಿದ್ದು. ಹೌದವ? ಅಲ್ಲ, ಈ ಪ್ಲಾನ್ ಮೊದಲು ಹೇಳಿದ್ರೆ ನಿಮ್ಮ ಮಗುಗೆ ಆಗ ಬುದ್ಧಿ ಕಲಿಸ್ಬೇಕಾಗಿತ್ತು. ಆದರೂ ಸೂಪರ್ ಪ್ಲಾನ್ ಮಮ್ಮಿ. ನನ್ನ ಮಕ್ಕಳು ಸೂಪರ್. ಹೌದವ? ಅಮ್ಮ ಚೇಂಜ್ ಆದ್ರಲ್ಲ, ಅದ ಬೇಕಾಗಿತ್ತು ನನಗೂ. ಅಪ್ಪ ಅಪ್ಪ, ಅಕ್ಕನ ಮೂತಿ ಮೇಲೆ ನಗು ಕಂಡ ನನ್ನ ಮನ್ಸಿಗೆ ಭಾಳ ಖುಷಿ ಆತಪ್ಪ. ಹೌದವ? ನೀವಿಬ್ಬರು ಖುಷಿ ಇರೋದ ನನ್ನ ಜೀವನ. ಹಾಂ, ಆತವ? ನಿಮ್ಮ ಇಲ್ಲ ಅವ ಹೊರಗೆ ಶಾಪಿಂಗ್. ಹೌದಾ? ಬರೋಣ, ಏನರ ಸಿಹಿ ತಿಂಡಿ ಮಾಡ್ಸಕ್ಕೆ ಹೇಳ್ಬಿಡ್ರು. ಹಾಂ, ಇವತ್ತು ಖುಷಿಯಾಗಿದ್ದು ಬಿಡು ನೋಟ್ರು. ಹಾಂ, ಸರಿ ಅಪ್ಪ. ನನ್ನ ಮುದ್ದು ಮಕ್ಕಳು. ಹಾಂ, ನೋಡುವ, ನನ್ನ ಸ್ವಲ್ಪ ಕೆಲಸ ಐತಿ, ರಾತ್ರಿ ಬರ್ತಾನೆ. ನಿಮ್ಮ ಅವಾಗ ಹೇಳ್ರಿ. ಹಾಂ, ಅಂದ್ಮ್ಯಾಗ ನಮಸ್ಕಾರ ಎಲ್ರಿಗೂ. ಮಂಜು ಸಿನಿಮ್ಯಾಟಿಕ್ ಜಮಖಂಡಿ. ಈ ಸ್ಟೋರಿ ಮುಖಾಂತರ ನಾವು ಜನರಿಗೆ ತಿಳಿಸೋದೇನೆಂದರೆ, ಈ ಮೆಸೇಜ್ ಮುಖಾಂತರ ಎಷ್ಟೋ ಅಪ್ಪಂದಿರು ತಾಯಿ ಪ್ರೀತಿ ಸಿಗಲಿ ಅಂತ ಮದುವೆಯಾಗಿ ಇದೇ ರೀತಿ ತೊಂದರೆ ಅನುಭವಿಸುತ್ತಾರೆ. ಎಷ್ಟೋ ಅಪ್ಪಂದಿರು ಮಲ್ತಾಯಿ ಪ್ರೀತಿ ಸಿಗಲ್ಲ ಅಂತ ಮದುವೆನೇ ಮಾಡಿಕೊಳ್ಳೋದಿಲ್ಲ. ಇಲ್ಲಿ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಅಥವಾ ವ್ಯತ್ಯಾಸ ಇಲ್ಲ ಅಂದಮೇಲೆ ತಾಯಿ ಮಲ್ತಾಯಿಗೆ ಯಾಕೆ ಭೇದ? ಇಲ್ಲಿ ಬೇರೆ ತಾಯಿ ಪ್ರೀತಿ ಕಮ್ಮಿ ಇರುತ್ತೆ ಎಂಬ ಕೆಟ್ಟ ಭಾವನೆಯನ್ನು ಅಳಿಸಿ ಹಾಕುವ ಪ್ರಯತ್ನ ನಮ್ಮದು. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನಮ್ಮ ಮಂಜು ಸಿನಿಮಾಟೆಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ಈ ಶಾರ್ಟ್ ಮೂವಿದ ಉದ್ದೇಶ ತಿಳಿಸುವುದೇನೆಂದರೆ, ಮಲ್ತಾಯಿ ಧೋರಣೆ ತೋರಬಾರದು. ಎಲ್ಲ ಮಕ್ಕಳು ಒಂದೇ, ತಾನು ಕುಟುಂಬದ ಜ್ಯೋತಿಯಾಗಿ ಬಂದಿರ್ತಾವ ಅನ್ನೋದು ಮರಿಬಾರ್ದು. ಅದಕ್ಕಾಗಿ ದಯಮಾಡಿ ಎಲ್ಲ ತಾಯಂದರಿಗೆ ನಾ ಹೇಳೋದು ಏನಪ್ಪ ಅಂತಂದರೆ, ನೀವು ಕುಟುಂಬದ ಜ್ಯೋತಿಯಾಗಿ ಬಂದಿರ್ತೀರಿ. ಆ ಕುಟುಂಬವನ್ನು ಉದ್ಧರಿಸಲಿಕ್ಕೆ ನೀವು ಬಂದಂಥವ್ರು ಆ ಕುಟುಂಬವನ್ನು ಉದ್ಧರಿಸ್ತೀರಿ. ಎಲ್ಲ ನಿಮ್ಮ ಮಕ್ಕಳು, ಅಕ್ಕನ ಮಕ್ಕಳು ಒಂದೇ. ನಮಸ್ಕಾರ, ನಮಸ್ತೆ.